ಇನ್ನು ಜಿಎಸ್ಟಿ ಪರಿಷ್ಕರಣೆ ಕೇಂದ್ರದ ದೊಡ್ಡ ಕೊಡುಗೆ. ಈ ಬಗ್ಗೆ ಟಿವಿ9 ಸಂದರ್ಶನದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಪ್ರಹ್ಲಾದ್ ಜೋಶಿ ಟಿವಿ9 ಜೊತೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಜಿಎಸ್ಟಿ ಸರಳೀಕರಣ ಆಗಿದೆ, ಹೊರೆ ಇಳಿದಿದೆ. ಆರಂಭದಲ್ಲಿ ನಾನೊಂದು ಪೀಠಿಕೆ ಹಾಕದೆ, ತಾವು ಅದನ್ನು ಗಮನಿಸಿದ್ರಿ. ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ. ಇಂಥ ಸಂದರ್ಭದಲ್ಲಿ ಜಿಎಸ್ಟಿ ಸರಳೀಕರಣ ಅದೇನು ಸಾಮಾನ್ಯ ಅಲ್ಲ ಸರ್, ಒಂದು ದೊಡ್ಡ ಹೆಜ್ಜೆ. ಏನಂತೀರಿ? ಇದು ಜನರ ದೃಷ್ಟಿಯಿಂದ ಹೇಳೋದಾದರೆ, ಜನಸಾಮಾನ್ಯರು, ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಇದೊಂದು ಮೋದಿ ಸರ್ಕಾರದ ಬಹುದೊಡ್ಡ ಕೊಡುಗೆ. ಅನೇಕ ದಶಕಗಳಿಂದ ನಮ್ಮ ದೇಶದಲ್ಲಿ ಟ್ಯಾಕ್ಸ್ಗಳು ಮತ್ತು ಅದರ ಕಂಪ್ಲೈನ್ಸಸ್, ಅಂದರೆ ಅದನ್ನು ನಾವು ಈ ಕಂಪ್ಲೈನ್ಸ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳು, ಅದಕ್ಕೆ ಬೇಕಾದಂಥ ರೆಕಾರ್ಡ್ಸ್ಗಳನ್ನು ಕೊಡೋದು, ಎಲ್ಲ ಸಂಗತಿಗಳನ್ನು ಬರೀ ಇದು ಒಂದು ಕಡೆ ಟ್ಯಾಕ್ಸ್ ರೇಟನ್ನು, ಸ್ಲ್ಯಾಬನ್ನು 2 ಸ್ಲ್ಯಾಬ್ಗಳನ್ನು ಮಾತ್ರ ಮಾಡಿ ಸರಳೀಕರಣಗೊಳಿಸಿ ಟ್ಯಾಕ್ಸ್ ಕಮ್ಮಿ ಮಾಡಿರೋದು ಜನಸಾಮಾನ್ಯರಿಗೆ ಒಂದು ಕಡೆ ಅತ್ಯಂತ ಪ್ರಮುಖವಾದಂಥ ಕೊಡುಗೆ. ಆದರೆ ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ನೀವು ಅದು ತಂದು ಕೊಡಿ, ಇದು ತಂದು ಕೊಡಿ, ಇದು ಮಾಡಿ, ಅದು ಮಾಡಿ, 10 ಸರ್ತಿ ಇಲ್ಲಿ ಬರ್ರಿ, ಅಲ್ಲಿ ಒಳಗಡೆ ಹೋಗಿ ಒಬ್ಬ ಇನ್ಸ್ಪೆಕ್ಟರ್ನ ಭೇಟಿ ಮಾಡಬೇಕಾದರೂ ಪ್ಯೂನಿಗೆ ದುಡ್ಡು ಕೊಡುವಂಥದ್ದು, ಅದಾದ ನಂತರ ಇನ್ಸ್ಪೆಕ್ಟ್ರು, ಅದಾದ ನಂತರ ಆಫೀಸರ್ಸ್ಗೆ ದುಡ್ಡು ಕೊಡುವಂಥ ಏನೊಂದು ಸ್ಥಿತಿ ಇತ್ತು, ಆ ಸ್ಥಿತಿಯಿಂದ ಸಂಪೂರ್ಣವಾಗಿ 2017ರಲ್ಲಿ ಒಂದು ಹಂತಕ್ಕೆ ಮುಕ್ತಿ ಸಿಕ್ಕಿತ್ತು ಇದಕ್ಕೆ. ಆದರೆ ಇದೊಂದು ಬಹುದೊಡ್ಡ ಪ್ರೊಸೆಸ್. ಇದು ಭಾಳ ದೊಡ್ಡ ದೇಶ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು. ಹೀಗಾಗಿ ಬದಲಾವಣೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು, ನೆಕ್ಸ್ಟ್ ಜನ್ GST, ಇದು ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದರಿಂದ ಜನಸಾಮಾನ್ಯರಿಗೂ ಆಯಿತು ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಭ ಇದರಿಂದ ಆಗ್ತಾಯಿದೆ. ಎಲ್ಲ ಪಕ್ಷಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ಪಕ್ಷದವ್ರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗಬೇಕು. ಜೊತೆಗೆ ಏನಂದರೆ ಅವರ ಅನುಮತಿಯನ್ನೂ ತಗೋಬೇಕು. ಅದಾದ ಮೇಲೆ ಇದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಮಾತು ಒಳ್ಳೆ ಪ್ರಯತ್ನ. ಯಾಕಂದರೆ ನಾವೊಂದು ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರ ಈ ಮನವಿ ಏನಿದೆಯಲ್ಲ ಅದನ್ನು ಪುರಸ್ಕರಿಸಬೇಕು. ಅದನ್ನೇ ಖರ್ಗೆ ಅವರು ಹೇಳ್ತಾರೆ, ಕೇಂದ್ರ ಮಾಡಿದ್ದಲ್ಲ ಇದು ನಾವು ಮಾಡಿಸಿದ್ದು. ಆರಂಭದಿಂದಲೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇದ್ವಿ. ಈ ನಮ್ಮ ಹೋರಾಟಕ್ಕೆ ಮಣಿದು ಕೇಂದ್ರ ಇದನ್ನು ಮಾಡಿದೆ ಅಂತ. ಏನಂತೀರಿ? ನೋಡಿ, ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಮಾತನಾಡೋದಕ್ಕೆ, ಅಥವಾ ಇವನ್ ಸಿದ್ದರಾಮಯ್ಯನವರು, ಆಮೇಲಿಂದ ಖರ್ಗೆ ಅವರ ಸುಪುತ್ರ ಮಾತನಾಡೋದಕ್ಕೆ ಏನು ಅರ್ಥ ಇದೆ ಹೇಳ್ರಿ? 2004ರಿಂದ 2014ರವರೆಗೇನು, ಅದಕ್ಕಿಂತ ಮೊದಲು ಇವರು ಅಧಿಕಾರದಲ್ಲಿದ್ದರು. ಏನೇನಿತ್ತು ಟ್ಯಾಕ್ಸ್ ಆವಾಗ? ನಾವು ಮಾಡಿಸಿದ್ವಿ ಅಂತ ಹೇಳ್ತಾರಲ್ಲ. ನಾನು ನಿಮಗೆ ಒಂದು ಫಿಗರ್ ಹೇಳ್ತೇನೆ. ಆ ಟೈಮ್ದಲ್ಲಿ ಟ್ಯಾಕ್ಸ್ ಎಷ್ಟಿತ್ತು? ಸೆಂಟ್ರಲ್ ಎಕ್ಸೈಸು, ಸೆಂಟ್ರಲ್ ಸೇಲ್ ಟ್ಯಾಕ್ಸು ಅರ್ಥಾತ್ ವ್ಯಾಟು, ಸ್ಟೇಟ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಆಕ್ಟ್ರಾಯಿ, ಕಸ್ಟಮ್ ಡ್ಯೂಟಿ, ಏನೆಲ್ಲ ಇತ್ತು, ಒಂದು ಸುಮಾರು 15-16 ಟ್ಯಾಕ್ಸ್ಗಳಿದ್ದು. ಇವತ್ತು ಮಾತನಾಡೋ ಅಂಥವ್ರಿಗೆ ನಾವೊಂದು ಪ್ರಶ್ನೆ ಕೇಳ್ತೇನೆ. ಅವತ್ತು ಟೂತ್ಪೇಸ್ಟ್ ಎಷ್ಟಿತ್ತು ಟ್ಯಾಕ್ಸ್? ಐ ಆಮ್ ಜಸ್ಟ್ ಟಾಕಿಂಗ್ ಆಫ್ 2014. ನಾನು ಭಾಳ ಹಳೆ ಕಾಲಕ್ಕೆ ಹೋಗ್ತಾ ಇಲ್ಲ. 2014ದಲ್ಲಿ ಬರೀ ಒಂದು ಟೂತ್ಪೇಸ್ಟಿಗೆ 27% ಟ್ಯಾಕ್ಸ್ ಇತ್ತು. ಟೂತ್ಪೇಸ್ಟ್ 27, ಹೇರ್ ಆಯಿಲ್ 27, ಸೋಪ್ 27, AC 31%. ಆನಂತರ ದೋಸೆ 20%. ನೀವು ಹೋಟೆಲ್ಗೆ ಹೋಗಿ ದೋಸೆ ತಿಂದರೆ 20% ಟ್ಯಾಕ್ಸ್ ಕೊಡಬೇಕಾಗಿತ್ತು ನೀವು. ಐ ಆಮ್ ನಾಟ್ ಟಾಕಿಂಗ್ ಭಾಳ ಹಳೇದು, ಯಾವುದೋ ಒಂದು 10 ವರ್ಷದ 20 ವರ್ಷದ ಇಂದಿರಾ ಗಾಂಧಿ ಕಾಲದ ಮಾತಾಡ್ತಾ ಇಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಲದಲ್ಲಿ. ಯಾಕಂದರೆ ಇದೇ ಸೋನಿಯಾ ಗಾಂಧಿ, ಇದೇ ರಾಹುಲ್ ಗಾಂಧಿ, ಇವರೇ ನಡೆಸ್ತಾ ಇದ್ರು ಸರ್ಕಾರ. ಮನಮೋಹನ್ ಸಿಂಗು ಇವ್ರು ಹೇಳಿದಂತೆ ಆಡಳಿತವನ್ನು ನಡೆಸಲಿಕ್ಕಿಟ್ಟಂಥ ಒಬ್ಬ ಕೈಗೊಂಬೆ ಆಗಿದ್ದರು ಅನ್ನೋದು ಇದು ಎಲ್ಲರೂ ಸ್ವೀಕಾರ ಮಾಡಿದಂಥ ಒಂದು ಫ್ಯಾಕ್ಟ್ ಇದೆ. ಇದನ್ನು ಇದ್ದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವಾಗ ಯಾಕೆ ಮಾಡಲಿಲ್ಲ? ಇವತ್ತು ನೀವು ಪೆಟ್ರೋಲ್ ಡೀಸೆಲ್ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀರಿ. ಎಷ್ಟು? ನೀವು ಬಂದ 2 ವರ್ಷದಲ್ಲಿ 2 ಸರ್ತಿ ಜಾಸ್ತಿ ಮಾಡ್ತೀರಿ. ನೀವು ಇಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತೀರಿ. ನೀವು ಬಸ್ ರೇಟ್ಗಳನ್ನು ಒಬ್ಬರಿಗೆ ಫ್ರೀ ಕೊಡ್ತೀರಿ, ಹೆಣ್ಮಕ್ಕಳಿಗೆ, ಉಳಿದವರಿಗೆ ಜಾಸ್ತಿ ಮಾಡ್ತೀರಿ. ನೀವು ಜನನ ಮರಣದ ರೆಕಾರ್ಡ್ಗಳನ್ನು ಅದನ್ನು ರೆಕಾರ್ಡ್ ಕೊಡಲಿಕ್ಕೆ, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಕೊಡೋದಕ್ಕೆ ರೇಟ್ ಜಾಸ್ತಿ ಮಾಡ್ತೀರಿ. ನೀವು ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ತೀರಿ.
ನೀವು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ. ನೀವು ನಮಗೆ ಪಾಠ ಹೇಳ್ತೀರಿ ನೀವು ಖರ್ಗೆ ಸಾಹೇಬರೇ ಮತ್ತು ಸಿದ್ದರಾಮಯ್ಯನವರೇ. ಯಾರ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್? ಕರ್ನಾಟಕದಲ್ಲಿ ಕಳೆದ 2 ವರ್ಷದಲ್ಲಿ ಜನರನ್ನು ಸುಲಿಗೆ ಮಾಡಿ ಎಷ್ಟು ನೀವು ರೆವಿನ್ಯೂ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಭಾರತ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅವ್ರದ್ದು ಈಸ್ ಆಫ್ ಲಿವಿಂಗ್ ಅತ್ಯಂತ ಸರಳವಾಗಿ ಬದುಕೋದು ಅಂತ ಏನು ಹೇಳ್ತಾರಲ್ಲ, ಸಹಜವಾಗಿ ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಲ್ಲ, ಇದನ್ನು ಸ್ವಾಗತ ಮಾಡಿರಿ. ಕನಿಷ್ಠ ಇಷ್ಟಾದರೂ ಹೇಳ್ರಿ. ನೀವು ಜಾಣರಾಗಿದ್ದರೆ ಏನು ಹೇಳಬೇಕಾಗಿತ್ತು ಅಂತಂದರೆ, ನಾವು ಸಪೋರ್ಟ್ ಮಾಡಿದ್ದೀವಿ ಅವರಿಗೆ ಅಂತ ಹೇಳಿದರೆ ನಿಮಗೆ ಜನ ಮರ್ಯಾದೆ ಉಳಿಸ್ತಾ ಇದ್ದರು. ಇನ್ನೂ ಗಬ್ಬರ್ ಸಿಂಗ್ ಟ್ಯಾಕ್ಸು ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ ಇದೆಲ್ಲ ಹೇಳೋದ್ರಿಂದ ನೀವು ಜನ ನಿಮ್ಮನ್ನು ಆಲ್ರೆಡಿ ಯಾವ ಸ್ಥಿತಿಗೆ ತರಬೇಕು ಅದನ್ನು ತಂದಿದ್ದಾರೆ.